ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟ್ರೆಂಡಿಂಗ್ ಇರೋವಂಥ ಈ ರೀತಿ ಕ್ಲೋಸ್ ನೆಕ್, ಬ್ಯಾಕ್ ಬೋಟ್ ನೆಕ್ ಬಂದು ಫ್ರಂಟಲ್ಲಿ ನಾರ್ಮಲ್ ನೆಕ್ ಬರುತ್ತೆ. ಈ ರೀತಿ ಬೋಟ್ ನೆಕ್ನ ಹೇಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು, ಅರ್ಧ ಗಂಟೆಲೆಲ್ಲ ಮಾಡಿಬಿಡ್ಬೋದು. ಹೇಗೆ ಅಂತ ನೋಡೋಣ ಬನ್ನಿ. ಹಾಗೆಯೇ ಫ್ರಂಟಲ್ಲೂ ಕೂಡ ನೋಡಿ ನಾರ್ಮಲ್ ನೆಕ್ ಇದೆ ಅಲ್ವಾ, ಇದನ್ನು ಹೇಗೆ ಕಟ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಹಾಗೆಯೇ ಸ್ಟಿಚಿಂಗು ಕೂಡ ಇದರಲ್ಲೇ ಇದೆ. ಸೊ ಪೂರ್ತಿ ವೀಡಿಯೋನ ನೋಡಿ ಒಂದೇ ಸಲ ನೀವು ಕೂಡ ಕಲ್ತ್ಕೋಬೋದು. ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾನು ಇದನ್ನು ಬೋಟ್ ನೆಕ್ ಬ್ಲೌಸ್ನ ಹೇಗೆ ಕಟ್ ಮಾಡೋದು, ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟ್ ನಾರ್ಮಲ್ ನೆಕ್ ಆಗಿರುತ್ತೆ. ಇದು ಬಂದು 36 ಸೈಜ್ಗೆ ಹೇಗೆ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಯಾರಿಗೆಲ್ಲ 36 ಸೈಜ್ಗೆ ಬ್ಯಾಕ್ ಬೋಟ್ ನೆಕ್ಕು ಮತ್ತು ಫ್ರಂಟಲ್ಲಿ ನಾರ್ಮಲ್ ನೆಕ್ ಯಾರಿಗೆಲ್ಲ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ನಾನು ಈಗ ಹೇಳ್ಕೊಡೋಂಥ ಮೆಥಡ್ನಲ್ಲಿ ನೀವು ಕೂಡ ಕಟ್ ಮಾಡ್ಕೋಬೋದು. ಹಾಗೆಯೇ ಬೋಟ್ ನೆಕ್ನ ಕಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಕೂಡ ಹೇಳ್ಕೊಡ್ತೀನಿ. ಆ ಫಾರ್ಮುಲಾ ಪ್ರಕಾರ ನೀವು ಕಟ್ ಮಾಡ್ತು ಅಂತಂದರೆ ನಿಮ್ದು ಯಾವುದೇ ಅಳತೆ ಬ್ಲೌಸ್ ಇದ್ದರೂ ಕೂಡ ನೀವು ಅದೇ ಫಾರ್ಮುಲಾನ ಯೂಸ್ ಮಾಡ್ಕೋಬೋದು. ಆ ರೀತಿ ಹೇಗೆ ಕಟ್ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ. ಸೊ ನಾರ್ಮಲ್ ಬ್ಲೌಸ್ನೇ ಅಳತೆಗೆ ತಗೋಬೋದು, ಬೋಟ್ ನೆಕ್ ಬ್ಲೌಸೇ ಅಳತೆಗೆ ಬೇಕು ಅಂತೇನಿಲ್ಲ. ನಿಮ್ಮ ಹತ್ರ ನಾರ್ಮಲ್ ಬ್ಲೌಸ್ ಇತ್ತು ಅಂತಂದರೆ ನಾರ್ಮಲ್ ಬ್ಲೌಸ್ನೇ ಅಳತೆ ತಗೊಂಡು ಹೇಗೆ ಕಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ಲೈನಿಂಗ್ನ ಈ ರೀತಿ 36 ಎದೆ ಸುತ್ತ ಅಳ್ತಿದ್ದು ಅಂತಂದರೆ 9 ಇಂಚ್ ಬರುತ್ತೆ ಅಲ್ವಾ, 9 ಇಂಚ್ಗೆ 3 ಇಂಚನ್ನ ಆ್ಯಡ್ ಮಾಡಿ ನೋಡಿ 12 ಇಂಚ್ಗೆ ಲೈನಿಂಗ್ನ ಫೋಲ್ಡ್ ಮಾಡಿ ನಾನು ಕಟಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಬ್ಯಾಕ್ ಪಾರ್ಟ್ನೇ ಬೋಟ್ ನೆಕ್ನ ಕಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಫಸ್ಟು 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಫಸ್ಟ್ ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. 1/2 ಇಂಚ್ಗೊಂದು ಮಾರ್ಕ್ ಮಾಡಿಕೊಂಡು ಬೆನ್ನಿನ ಪೂರ್ಣ ಉದ್ದನ ಅಳತೆ ಬ್ಲೌಸಲ್ಲಿ ನೋಡ್ಕೋಬೇಕು. ಅಳತೆ ಬ್ಲೌಸಲ್ಲಿ ನಿಮ್ಗೆ ಏನಾದರೂ ಅಳತೆ ಬ್ಲೌಸ್ನ ಇಟ್ಟು ಮಾರ್ಕ್ ಮಾಡ್ಕೊಳ್ಳೋದಿಲ್ಲ ಅಂತಂದರೆ ನೀವು ಟೇಪಲ್ಲಿ ಕೂಡ ಅಳತೆ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೋದು. ಸೊ ನಾನು ನಿಮಗೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಅಳತೆ ಬ್ಲೌಸಲ್ಲೇ ತೋರಿಸ್ಕೊಡ್ತೀನಿ. ನೋಡಿ ಈ ರೀತಿ ಅಳತೆ ಬ್ಲೌಸ್ನ ಭುಜದಿಂದ ಈ ರೀತಿ ಕೆಳಗಡೆ ಡಾಟ್ವರೆಗೂ ಕೂಡ ಟೈಟಾಗಿ ಎಳೆದಿಟ್ಕೊಳ್ಳಿ. ಎಳೆದಿಟ್ಕೊಂಡು ಹೀಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಮೇಲ್ಗಡೆ 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಸೊ ಇದು ಬಂದು ಬೋಟ್ ನೆಕ್ಕು, ಕೆಳಗಡೆ ಯಾವುದೇ ರೀತಿ ಶೇಪ್ ಇಲ್ಲ, ಕ್ಲೋಸ್ ನೆಕ್ ಬರುತ್ತೆ. ಸೊ ಆ ರೀತಿ ಕ್ಲೋಸ್ ನೆಕ್ ಹೇಗೆ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಓಕೆನಾ. ಸೊ ಇದಿಷ್ಟು ಆಯ್ತಲ್ವಾ. ಇವಾಗ ಇದರಲ್ಲಿ ಡೀಪ್ ಏನು ಕಟ್ ಮಾಡೋ ಆಗಿಲ್ಲ. ಸೊಂಟದ ಸುತ್ತಳತೆಯನ್ನು ಕೂಡ ಮಾರ್ಕ್ ಮಾಡ್ಕೊಂಡು ಬಿಡೋಣ. ನೋಡಿ ಈ ರೀತಿ ಬ್ಯಾಕಲ್ಲಿ ಈ ರೀತಿ ಇಟ್ಕೊಂಡು ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಿಕೊಂಡು ಸೊಂಟದ ಸುತ್ತಳತೆನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂತಂದರೆ ಇಲ್ಲಿ ಬ್ಯಾಕ್ ಡಾಟ್ ಬರುತ್ತೆ, ಅದಕ್ಕೋಸ್ಕರ. ನೀವು ಯಾವಾಗಲೂ ಕೂಡ ಅಷ್ಟೇ ಬೋಟ್ ನೆಕ್ ಅಳತೆಗೆ ಕಟ್ ಮಾಡ್ತಾ ಇದ್ದೀರಾ ಅಂತಂದರೆ ನಮ್ಮದು ಎದೆ ಸುತ್ತಳತೆ ಎಷ್ಟಿರುತ್ತೆ ಅದರಲ್ಲಿ ಇವಾಗ ನೋಡಿ 36 ಎದೆ ಸುತ್ತಳತೆ ಅಂತಂದರೆ 9 ಇಂಚ್ ಬರುತ್ತೆ ಅಲ್ವಾ. 9 ಇಂಚಲ್ಲಿ ನಾವು 2 ಇಂಚನ್ನ ಮೈನಸ್ ಮಾಡಬೇಕು. ನೀವು ಯಾವುದೇ ಅಳತೆ ಬ್ಲೌಸ್ನ ಕಟ್ ಮಾಡೋದಕ್ಕೆ ತಗೊಳ್ಳಿ, ನೀವು ಎಷ್ಟು ಎದೆ ಸುತ್ತಳತೆ ಇಟ್ಕೊಂಡಿರ್ತೀರಾ ಅದರಲ್ಲಿ 2 ಇಂಚನ್ನ ಮೈನಸ್ ಮಾಡಿ. ಆವಾಗ ನಿಮಗೆ ಬೋಟ್ ನೆಕ್ ಅನ್ನೋದು ಪರ್ಫೆಕ್ಟಾಗಿ ಆಗುತ್ತೆ. ಸೊ ಗೊತ್ತಾಯ್ತಲ್ವಾ. 9 ಇಂಚ್ನಲ್ಲಿ 2 ಇಂಚನ್ನ ಮೈನಸ್ ಮಾಡಿದ್ರೆ 7 ಇಂಚ್ ಬರುತ್ತೆ. ಇವಾಗ ನೋಡಿ ನಾನು 7 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಹಾರ್ಮೋಲ್ ಕೂಡ 7 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಯಾವಾಗಲೂ ಅಷ್ಟೇ ಬೋಟ್ ನೆಕ್ಕಲ್ಲಿ ನಮ್ಮದು ಇಲ್ಲಿ ನಾವು ನೆಕ್ ಬಿಡ್ತು ಮತ್ತು ಭುಜನ ಎಷ್ಟು ಮಾರ್ಕ್ ಮಾಡ್ಕೊಂಡಿರ್ತೀವಿ ಇಲ್ಲೂ ಕೂಡ ಅಷ್ಟೇ ಮಾರ್ಕ್ ಮಾಡ್ಕೋಬೇಕು. ಹೀಗೆ ಮಾರ್ಕ್ ಮಾಡ್ಕೊಂಡಿರೋದನ್ನು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡಾದಮೇಲೆ ಫ್ರಂಟ್ ಮತ್ತು ಬ್ಯಾಕು ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ ಇದರಲ್ಲಿ. ಎರಡರಲ್ಲೂ ಕೂಡ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ರೌಂಡ್ ಶೇಪ್ ಕೊಡಿ. ಸೊ ಎದೆ ಸುತ್ತಳತೆ ಬಂದು 9 ಇಂಚ್ ಇದೆ ಅಲ್ವ, 9 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ 1/2 ಇಂಚು ಬಿಟ್ಟು ಒಂದ್ಸಲ ಹಾರ್ಮೋಲ್ನ ಚೆಕ್ ಮಾಡ್ಕೊಂಡ್ಬಿಡಿ. ಆವಾಗ ನಿಮಗೆ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ನೋಡಿ 1/2 ಇಂಚು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಉಳ್ಕೊಂಡಿರೋ ಅಂಥದ್ದನ್ನು ಈ ರೀತಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಹೀಗೆ 7.5 ಇಂಚ್ ಬಂತಲ್ವ, ಇಲ್ಲೂ ಕೂಡ 7.5 ಇಂಚ್ ಬಂದಿದೆಯಾ ಅಂತ ಒಂದ್ಸಲ ನೋಡ್ಕೊಳ್ಳಿ. ಭುಜದಿಂದ ಆರ್ಮೋಲ್ವರೆಗೂ ಏನಾದರೂ ಜಾಸ್ತಿ ಇತ್ತು ಅಂತಂದರೆ 7.5ಗಿಂತ ಜಾಸ್ತಿ ಇತ್ತು ಅಂದರೆ ಇಲ್ಲಿ ಸ್ವಲ್ಪ ಕೆಳಗಡೆಗೆ ಕಟ್ ಮಾಡಿಕೊಂಡು ಡೌನಿಂಗ್ನ ಮಾಡ್ಕೊಳ್ಳಿ. ಇಲ್ಲ ಕಡಿಮೆ ಇತ್ತು ಅಂತಂದರೆ ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ. ತೋರಿಸ್ತೀನಿ ಹೇಗೆ ಅಂತಂದ್ಬಿಟ್ಟು. ನೋಡಿ ಹಾರ್ಮೋಲ್ ಬಂದಿದ್ದು 9 ಇಂಚ್ ಬರ್ತಾ ಇದೆ. ಯಾಕಂತಂದರೆ ಒಬ್ಬೊಬ್ರಿಗೆ ಕಂಕ್ಳ ಸುತ್ತಳತೆ ಹಾರ್ಮೋಲ್ ಅನ್ನೋದು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಏನು ಮಾಡಬೇಕು ಅಂತಂದರೆ ನಾವು ಸ್ವಲ್ಪ ಎಕ್ಸ್ಟ್ರಾನೇ ತಗೊಳ್ಬೇಕಾಗುತ್ತೆ. ನೋಡಿ ಇದನ್ನು ಒಂದು 7.5 ಇಂಚ್ಗೆ ತಗೋತಾ ಇದ್ದೀನಿ. ಜಾಸ್ತಿ ಇತ್ತು ಅಂತಂದರೆ ಆ ರೀತಿ ಮಾಡಿ ಈ ರೀತಿ 1/2 ಇಂಚನ್ನ ಹೀಗೆ ರೌಂಡ್ ಮಾಡಿಕೊಂಡ್ರೆ ಇವಾಗ ಚೆಕ್ ಮಾಡ್ಕೊಳ್ಳೋಣ. 9 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇವಾಗ ಚೆಕ್ ಮಾಡ್ಕೋಬೇಕು ಎಷ್ಟಿದೆ ಅಂತ ನೋಡಿ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ.
ನೋಡಿ 8.5 ಇಂಚ್ ಬರ್ತಾಯಿದೆ. ಸೊ ಇದು ಬಂದು 8.75 ಇಂಚು, 1/4 ಇಂಚಷ್ಟು ಡಿಫ್ರೆನ್ಸ್ ಬಂದರೆ ನೋ ಪ್ರಾಬ್ಲಮ್. ಯಾಕಂತಂದರೆ ಸ್ಟಿಚ್ ಮಾಡುವಾಗ ಅರ್ಧ ಇಂಚು ಹೋಗುತ್ತೆ ಅಲ್ವಾ, ಅದು ಸರಿ ಹೋಗುತ್ತೆ. 1/4 ಇಂಚಷ್ಟು ಡಿಫ್ರೆನ್ಸ್ ಬಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಇದಿಷ್ಟು ಆದಮೇಲೆ ಭುಜ ಬಂದು ನಾವು 3 ಇಂಚು ಅಥವಾ 3.25 ಇಂಚ್ಗೆ ಮಾರ್ಕ್ ಮಾಡ್ಕೋಬೋದು. 3.25 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ನೆಕ್ ವಿಡ್ತ್ ಬಂದು ನಮಗೆ 3.25 ಇಂಚಿದೆ. ಸೊ ಒಟ್ಟು 7 ಇಂಚ್ ಅಲ್ವಾ, 3.25 ಇಂಚು ನೆಕ್ ವಿಡ್ತು, 3.25 ಇಂಚು ಭುಜನ ಇಟ್ಕೊಂಡಿದ್ದೀನಿ. ಇದಾದಮೇಲೆ ಇದು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ನಾನು ಫಸ್ಟೇ ಹೇಳಿದೆ ಅಲ್ವಾ, ಬ್ಯಾಕ್ ಪಾರ್ಟಲ್ಲಿ ಬರೀ ಕ್ಲೋಸ್ ನೆಕ್ ಇರೋದ್ರಿಂದ 3.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ನೋಡಿ, ಹೀಗೆ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇದಕ್ಕೆ ಈ ರೀತಿ ಶೇಪ್ ಕೊಡಬೇಕು. ಇವಾಗ ಇದಿಷ್ಟು ಶೇಪ್ ಕೊಟ್ಟಾದಮೇಲೆ ಇದು ನಿಮಗೆ ಅರ್ಥ ಆಯ್ತಲ್ವ, ಇದನ್ನು ಇವಾಗ ಕಟ್ಟಿಂಗ್ ಮಾಡಿ ತೆಗೆದುಬಿಡೋಣ. ಸೊ ಇಷ್ಟೇ, ತುಂಬಾ ಈಸಿಯಾಗಿ ನಾವು ಇವಾಗ ರೆಡಿ ಮಾಡ್ಕೊಂಡಾಯಿತು. ಇದನ್ನು ಇವಾಗ ಕಟ್ಟಿಂಗ್ ಮಾಡಿಬಿಟ್ಟು ಆಮೇಲೆ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಸೊ ನಾನು ಇದ್ರದ್ದು ಸ್ಟಿಚಿಂಗ್ ವಿಡಿಯೋನು ಕೂಡ ಜೊತೆಲೇ ಅಪ್ಲೋಡ್ ಮಾಡ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತ ಅಂದ್ಬಿಟ್ಟು. ಇಲ್ಲೂ ಕೂಡ ಅಷ್ಟೇ, ನಾವು ಯಾವ ರೀತಿ ಶೇಪ್ಗೆ ಹಾಕಿರ್ತೀವಲ್ವ ಅದೇ ಶೇಪ್ಗೆ ಕಟ್ ಮಾಡ್ಕೊಳ್ಳಿ. ಸೊ ಇಷ್ಟೇ. ಇವಾಗ ಬ್ಯಾಕ್ ಡಾಟು ಇಲ್ಲೇ ನಾವು ಇದ್ರ ನೇರಕ್ಕೆ ಬ್ಯಾಕ್ ಡಾಟ್ನ ನಿಮಗೆ ಒಂದು 4 ಇಂಚಷ್ಟು ಗ್ಯಾಪ್ಗೆ ಬ್ಯಾಕ್ ಡಾಟ್ನ ಹಾಕ್ಕೊಳ್ಳಿ. ಸೊ ನಾನು ಬೇಕಾದ್ರೆ ತೋರಿಸ್ತೀನಿ ಮಾರ್ಕ್ ಮಾಡಿ ಕೂಡ. ನೋಡಿ ಇಲ್ಲಿ ನೆಕ್ ಬಿಡ್ತಿರುತ್ತೆ ಅಲ್ವಾ, ಅದ್ರ ನೇರಕ್ಕೆ ಒಂದು 4 ಇಂಚ್ಗೆ ಬ್ಯಾಕ್ ಡಾಟು, ಈ ಕಡೆ 1/2 ಇಂಚ್, ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚು. ಸೊ 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀವಿ ಅಲ್ವಾ, ಇದು ನೋಡಿ ಎದೆ ಸುತ್ತಳತೆ ಬಂದು ಇಲ್ಲಿಗೆ ಬಂತು. ಸೊ ಬ್ಯಾಕ್ ಪಾರ್ಟ್ ಇಷ್ಟೇ. ಇದಿಷ್ಟು ರೆಡಿ ಆದಮೇಲೆ ಇವಾಗ ಫ್ರಂಟ್ ಪಾರ್ಟ್ಗೂ ಕೂಡ ಇದನ್ನೇ ಹೀಗಿಟ್ಕೊಂಡು ನೋಡಿ ಹಾರ್ಮಲ್ ಹತ್ರ ಕೂಡ ನಾವು ಮಾರ್ಕ್ ಮಾಡ್ಕೋಬೇಕು. ಸೊ ಫ್ರಂಟ್ ಮತ್ತು ಬ್ಯಾಕ್ ಕಟ್ ಮಾಡಿಬಿಟ್ರೆ ಒಟ್ಟಿಗೆ ಇದೆಲ್ಲ ಪ್ರಾಬ್ಲಮೇ ಇರೋದಿಲ್ಲ. ಬಟ್ ಬಿಗಿನರ್ಸ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಸಪ್ರೇಟು ಕಟ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಇದನ್ನು ಹೀಗೇ ಶೇಪ್ ಕೊಡಿ. ಶೇಪ್ ಕೊಟ್ಟಾದಮೇಲೆ ಇಲ್ಲೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಭುಜನೂ ಕೂಡ ಮಾರ್ಕ್ ಮಾಡ್ಕೊಂಡಾದಮೇಲೆ ಇವಾಗ ಫ್ರಂಟ್ ಡೀಪು ಅಳತೆ ಬ್ಲೌಸಲ್ಲೇ ನೋಡ್ಕೋಬೇಕು. ಯಾಕಂತಂದರೆ ಇದು ನಮಗೆ ಫ್ರಂಟಲ್ಲಿ ನಾರ್ಮಲ್ ನೆಕ್ ಬರುತ್ತೆ, ಬ್ಯಾಕಲ್ಲಿ ಬೋಟ್ ನೆಕ್ ಆಗಿರೋದ್ರಿಂದ ಸೊ ಫ್ರಂಟಲ್ಲಿ ನಾವು ಅಳತೆನ ನೋಡ್ಕೊಳ್ಳೇಬೇಕು. ಹೀಗೆ 1/2 ಇಂಚು ಮೇಲ್ಗಡೆಗೆ ಬಿಟ್ಟು ನೋಡಿ ಈ ರೀತಿ 1/2 ಇಂಚ್ ಮೇಲ್ಗಡೆಗೆ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. 7 ಇಂಚ್ ಬರ್ತಾಯಿದೆ. ಸೊ 7 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಿಮಗೆ ಬಾಕ್ಸ್ ಶೇಪಲ್ಲಿ ಬೇಕು ಅಂದರೆ ಬಾಕ್ಸ್ ಶೇಪಲ್ಲಿ, ಹಾಗೆಯೇ ರೌಂಡ್ ಶೇಪಲ್ಲಿ ಬೇಕು ಅಂದರೆ ರೌಂಡ್ ಶೇಪಲ್ಲಿ ಕಟ್ ಮಾಡ್ಬೋದು. ಸೊ ಇವರು ರೌಂಡ್ ಶೇಪಲ್ಲಿ ಹೇಳಿದ್ದಾರೆ, ಹಾಗಾಗಿ ರೌಂಡ್ನೇ ಕಟ್ ಮಾಡ್ತಾ ಇದ್ದೀನಿ. ಇದಾದ ನಂತರ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ನೋಡಿ ಈ ರೀತಿ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮೇಲ್ಗಡೆ 1/2 ಇಂಚು ಬಿಟ್ಟೇ ಮಾರ್ಕ್ ಮಾಡ್ಕೋಬೇಕು. ನೋಡಿ ಹೀಗೆ ಅಲ್ಲಿಂದ 1/2 ಇಂಚು ಕೆಳಗಡೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇದಾದಮೇಲೆ ಮತ್ತೆ ಉಕ್ಸ್ಪಟ್ಟಿ ಕಡೆಯಿಂದ ಬೆಲ್ಟ್ ಪಟ್ಟಿವರೆಗೂ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ 1 ಇಂಚ್ಗೆ ಮಾರ್ಕ್ ಮಾಡಬೇಕು, ಯಾಕಂತಂದರೆ ಇಲ್ಲಿ ಡಾಟ್ಗೂ ಕೂಡ ಹೋಗುತ್ತೆ, ಹಾಗೆಯೇ ಬೆಲ್ಟ್ ಪಟ್ಟಿಗೂ ಕೂಡ ಹೋಗುತ್ತೆ. ಸೊ ಇದನ್ನು ಈ ರೀತಿ ಶೇಪ್ ಕೊಡಿ. ಸೊ ಇಲ್ಲಿ ಬೆಲ್ಟ್ ಪಟ್ಟಿ ಕೂಡ ರೆಡಿ ಆಯ್ತಲ್ವ. ಇವಾಗ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳೋಣ. 2.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿ ಭುಜದ ಮಧ್ಯದಿಂದ ತಗೋಬಾರ್ದು. ನಾರ್ಮಲಾಗಿ ನಾವು ನಾರ್ಮಲ್ ಬ್ಲೌಸ್ನ ಕಟ್ ಮಾಡಿದಾಗ ಭುಜದ ಮಧ್ಯದಿಂದ ತಗೋತೀವಿ. ಇದಕ್ಕೆ ಏನು ಮಾಡಬೇಕು ಅಂತಂದರೆ ನಾವು ನೆಕ್ ಬಿಡ್ತಿರುತ್ತೆ ಅಲ್ವಾ, ಅದರಿಂದ ಸ್ವಲ್ಪ ಮುಂದೆಗೆ ಒಂದು 1/4 ಇಂಚಷ್ಟು ಮುಂದೆಗೆ ತಗೊಳ್ಬೇಕು. ಇಲ್ಲೂ ಕೂಡ ಅಷ್ಟೇ 2.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು. ಸೊ ಒಬ್ಬೊಬ್ರು ಕೇಳಿದರೆ 1/2 ಇಂಚ್ ತೊಗೊಂಡ್ರೆ ನಮಗೆ ಕಪ್ಸ್ ಅನ್ನೋದು ಕೂರುತ್ತಾ ಅಂತಂದ್ಬಿಟ್ಟು. ಒಬ್ಬೊಬ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಕೂಡ ಒಂದೊಂದು ರೀತಿ ಚೇಂಜ್ ಇರುತ್ತೆ ಅಲ್ವಾ. ಸೊ ಅವ್ರದ್ದು ಬಾಡಿ ಮೆಜರ್ಮೆಂಟ್ಗೆ ಪ್ರಕಾರ ನೀವು ಕೂಡ ಕಟ್ ಮಾಡ್ಕೋಬೋದು. ನಿಮ್ಗೇನಾದರೂ ಚೆಸ್ಟ್ ಜಾಸ್ತಿ ಇತ್ತು ಅಂತಂದರೆ ಈ ಕಡೆ ಬಂದು 1 ಇಂಚನ್ನ ತಗೊಳ್ಳಿ. ಹಾಗೆಯೇ ಇದು ಬಂದು ಈ ರೀತಿ ಸ್ವಲ್ಪ ಕೆಳಗಡೆಗೆ ತಗೊಳ್ಳಿ. ಕೆಳಗಡೆಗೆ ತಗೊಂಡು ಈ ರೀತಿ 1 ಇಂಚ್ ತಗೋತು ಅಂತಂದರೆ ನಿಮಗೆ ಕಪ್ಸ್ ಅನ್ನೋದು ನೀಟಾಗಿ ಕೂರುತ್ತೆ. ಯಾರಿಗೆಲ್ಲ ಕಪ್ಸು ಸ್ವಲ್ಪ ಜಾಸ್ತಿ ಇದೆ ಅವರು ಈ ಮೆಥಡ್ನ ಯೂಸ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೋದು. ಸೊ ಗೊತ್ತಾಯ್ತಲ್ವ. ಇದು ಬಂದು 4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಷ್ಟೇ. ಎದೆ ಸುತ್ತಳತೆ ಬಂದು 9 ಇಂಚಿದೆ, 9.25 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಯಾಕಂತಂದರೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ 1/2 ಇಂಚು ಹೋಗುತ್ತೆ, ಅದಕ್ಕೋಸ್ಕರ 9.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ.
ಇದಿಷ್ಟು ಆದಮೇಲೆ ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗೆದುಬಿಡೋಣ. ನೋಡಿ ಈ ಕಡೆ ಸೈಡ್ ಕೂಡ ಅಷ್ಟೇ ಹಾರ್ಮೋಲ್ ಹತ್ರ ಕೂಡ ಕಟಿಂಗ್ ಮಾಡ್ಕೋಬೇಕು. ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ರೆಡಿ ಆದಮೇಲೆ ಇವಾಗ ಇದು ಉಳ್ಕೊಂಡಿರೋಂಥ ಪೀಸ್ನ ನಾವು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಯೂಸ್ ಮಾಡ್ಕೋಬೋದು. ಇದಾದ ನಂತರ ಉಳ್ಕೊಂಡಿರೋಂಥ ಪೀಸಲ್ಲಿ ಮತ್ತೆ ಇವಾಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಈಗ ಎಕ್ಸ್ಟ್ರಾ ನಾನು ಅದನ್ನು ಕಟಿಂಗ್ ಮಾಡಿ ತೆಗೆದು ಉಳ್ಕೊಂಡಿರೋಂಥ ಪೀಸ್ ಇದು. ಇದರಲ್ಲಿ ಈ ರೀತಿ 4 ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ 4 ಫೋಲ್ಡ್ ಮಾಡಿಕೊಂಡು ಸ್ಲೀವ್ಸ್ಗೆ ಸ್ವಲ್ಪ ಬಟ್ಟೆ ಅಟ್ಯಾಚ್ ಆಗುತ್ತೆ, ಸ್ವಲ್ಪ ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕು. ಅದನ್ನು ಹೇಗೆ ಅಂತಂದ್ಬಿಟ್ಟು ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಾಂತಂದರೆ ಸ್ಲೀವ್ಸ್ಗೆ ಬಟ್ಟೆ ಅಟ್ಯಾಚ್ ಮಾಡೋದನ್ನು ಸಪ್ರೇಟ್ ವಿಡಿಯೋ ಕೂಡ ಮಾಡ್ತೀನಿ. ಯಾಕಂತಂದರೆ ನನಗೆ ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದರು ಸ್ಲೀವ್ಸ್ಗೆ ಬಟ್ಟೆ ಹೇಗೆ ಅಟ್ಯಾಚ್ ಮಾಡೋದು ಅದನ್ನು ತೋರಿಸ್ಕೊಡಿ ಅಂತಂದ್ಬಿಟ್ಟು. ಅದಕ್ಕೋಸ್ಕರ ಅದನ್ನು ಕೂಡ ನಾನು ಇವತ್ತು ತೋರಿಸ್ಕೊಡ್ತೀನಿ. ಫಸ್ಟ್ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಮತ್ತೆ ಅಳತೆ ಬ್ಲೌಸ್ನ ಈ ರೀತಿ ಮೇಲ್ಗಡೆ ಇಟ್ಟು ನೋಡಿ ಸ್ಲೀವ್ಸ್ ಮುಂಭಾಗಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ಉದ್ದ ಎಷ್ಟಿದೆ ಸ್ಲೀವ್ಸ್ ಲೆಂತು ಈ ರೀತಿ ಸ್ಟ್ರೈಟ್ ಇಟ್ಕೊಂಡು ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಅದಾದ ನಂತರ ಹಾರ್ಮೋಲ್ ಹತ್ರ ಕೂಡ ಈ ರೀತಿ ಟೈಟಾಗಿ ಎಳೆದಿಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಆದಮೇಲೆ ಇವಾಗ ಶೇಪ್ ಹೇಗೆ ತೆಗೆಯೋದು ಅಂತಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಈ ರೀತಿ ತಿರುಗಿಸ್ಕೊಳ್ಳಿ. ಓಪನ್ ಸೈಡ್ ಅನ್ನೋದು ಆ ಕಡೆ ಸೈಡ್ ಇದೆ, ಕ್ಲೋಸ್ ಅನ್ನೋದು ನಮ್ಮ ಸೈಡ್ ಇರಬೇಕು. ಆ ರೀತಿ ಫಸ್ಟ್ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು. ಎಲ್ಲಿಗೆ ನಾವು ಸ್ಲೀವ್ಸ್ದು ಲೆಂತ್ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅಲ್ಲಿಗೊಂದು ಲೈನ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಡೌನಿಂಗು ಕೂಡ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅಲ್ಲಿಗೂ ಕೂಡ ಒಂದು ಲೈನ್ ಹಾಕ್ಕೊಳ್ಳಿ. ಆ ರೀತಿ ಲೈನ್ ಹಾಕೊಂಡಾದಮೇಲೆ ಹಾರ್ಮೋಲು ಮತ್ತು ಇದು ಎರಡೂ ಕೂಡ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಸೊ ಇದೊಂದು ಮೆಥಡಲ್ಲೂ ಕೂಡ ನಾವು ಸ್ಲೀವ್ಸ್ದು ಶೇಪ್ ತೆಗಿಬೋದು. ಬಟ್ ನಿಮಗೆ ಅದು ಗೊತ್ತಾಗಲ್ಲ ಅಂತ ಅನಿಸುತ್ತೆ, ಆದರೂ ಕೂಡ ಹೇಳ್ಕೊಡ್ತೀನಿ ನೋಡಿ. ಈ ರೀತಿ ನಾವು ರೆಡಿ ಮಾಡ್ಕೊಂಡಾದಮೇಲೆ 1.5 ಇಂಚಷ್ಟು ಗ್ಯಾಪ್ಗೆ ಈ ರೀತಿ ಸ್ಟ್ರೈಟ್ ಬಂದು ನೀಟಾಗಿ ಈ ರೀತಿ ಶೇಪ್ ಕೊಡಿ. ಇದು ಬಂದು ನಿಮಗೆ ಸ್ಲೀವ್ಸ್ದು ಶೇಪ್ ಆಯಿತು. ಅದೇ ಹಾಗೆಯೇ 1.5 ಇಂಚ್ಗೆ ಸ್ಟ್ರೈಟ್ ಬಂದು ಕೆಳಗಡೆ ಒಂದು ಶೇಪ್ ಕೊಡಿ. ಅದು ಬಂದು ಫ್ರಂಟ್ ಶೇಪ್ ಆಯಿತು. ಅಲ್ಲಿಗೆ ನಾವು ಫ್ರಂಟ್ ಶೇಪ್ನ ಕಟ್ ಮಾಡ್ಕೋಬೋದು. ಸೊ ಇದನ್ನು ನಾನು ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಪ್ರೇಟ್ ವೀಡಿಯೋನ ಬೇಕಾದರೆ ಅಪ್ಲೋಡ್ ಮಾಡ್ತೀನಿ. ಇದರಲ್ಲಿ ಕಟಿಂಗು ಸ್ಟಿಚಿಂಗು ಎರಡೂ ಒಟ್ಟಿಗೆ ಆಗ್ತಾ ಇರೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಹಾಗೆಯೇ ಇದಕ್ಕೆ ಸ್ವಲ್ಪ ಪೀಸ್ನ ಅಟ್ಯಾಚ್ ಮಾಡಬೇಕು. ಯಾಕಂತಂದರೆ ಇದು ಪೀಸು ಸ್ವಲ್ಪ ಕಡಿಮೆ ಇದೆ, ಅದಕ್ಕೋಸ್ಕರ. ಇವಾಗ ಇದನ್ನು ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಳ್ಳೋಣ. ನೋಡಿ ಬೆಲ್ಟ್ ಪಟ್ಟಿಗೆ ಈ ರೀತಿ ತಗೊಂಡಿದ್ದೀನಿ. 3.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. 3.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಮಧ್ಯಕ್ಕೆ ನಾವು 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ನೋಡಿ ಹೀಗೆ 3.5 ಇಂಚ್ ಸಾಕಾಗುತ್ತೆ ಬೆಲ್ಟ್ ಪಟ್ಟಿಗೆ. ಇಲ್ಲಿ ಬಂದು ಮಧ್ಯದಲ್ಲಿ ಬಂದು 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದ್ರದ್ದು ಸಪ್ರೇಟ್ ವಿಡಿಯೋ ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಬೆಲ್ಟ್ ಪಟ್ಟಿ ಕಟ್ ಮಾಡೋದಕ್ಕೆ ಬರೋದಿಲ್ಲ, ನಾನು ವಿಡಿಯೋನ ಬೇಕಾದರೆ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಸೊ ಇದನ್ನು ಇವಾಗ ಕಟಿಂಗ್ ಮಾಡಿ ತೆಗೆದುಬಿಟ್ರೆ ಇದು ಬೆಲ್ಟ್ ಪಟ್ಟಿ ಕೂಡ ರೆಡಿ ಆಯಿತು. ಸೊ ಇದಿಷ್ಟು ರೆಡಿ ಆದಮೇಲೆ ಇವಾಗ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ಕೋಬೇಕು. ಇವಾಗ ಇದು ಪೀಸ್ ಬಂದು ಟ್ರೆಂಡಿಂಗ್ ಇದೆ ಅಲ್ವಾ ಕಲಂಕಾರಿದು, ಅದನ್ನು ನಾವು ಈಗ ನೋಡಿ ನಾನು ಇಲ್ಲಿ ಎಕ್ಸ್ಟ್ರಾ ಪೀಸ್ ಉಳ್ಕೋತಲ್ವ, ಇದನ್ನು ನಾನು ಸ್ಲೀವ್ಸು ರೆಡಿ ಮಾಡ್ಕೊಳ್ಳೋದಕ್ಕೆ ನೋಡಿ ಸೈಡ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬಂದು 4 ಪೀಸ್ ಇದೆ ನೋಡಿ. ಈ ರೀತಿ 4 ಪೀಸ್ನ 2 ಸ್ಲೀವ್ಸ್ಗೂ ಕೂಡ ಆಗುತ್ತೆ. ಇದಿಷ್ಟು ಆದಮೇಲೆ ಇವಾಗ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಇವಾಗ ಇದನ್ನೆಲ್ಲ ಎತ್ಕೊಂಡು ಮತ್ತು ಮೇನ್ ಪೀಸ್ನ ಈ ರೀತಿ ಇಟ್ಕೋಬೇಕು. ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ನ ಕಟ್ ಮಾಡಿಕೊಂಡೆ. ಮತ್ತೆ ಈ ರೀತಿ ಪೀಸ್ನ ಎಳ್ಕೊಂಡು ಸ್ವಲ್ಪ ಆ ಕಡೆ ಹೊಂಟೋಗ್ಬಿಟ್ಟಿದೆ. ಇವಾಗ ಸರಿಯಾಗಿ ಇಡ್ತೀನಿ ರೀ. ನೋಡಿ ಈ ರೀತಿ ಪೀಸ್ನ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಂಡಿದೆ ಅಲ್ವಾ, ಈ ಕಡೆ ಸೈಡಲ್ಲಿ ಬ್ಯಾಕ್ ಪಾರ್ಟ್ನ ಇಟ್ಕೊಂಡು ಕಟ್ ಮಾಡಿಕೊಂಡೆ. ಹಾಗೆಯೇ ಈ ಕಡೆ ಸೈಡಲ್ಲಿ ಫ್ರಂಟ್ ಪಾರ್ಟ್ನ ಇಟ್ಕೊಂಡು ಕಟಿಂಗ್ ಮಾಡ್ಕೊಳ್ಳಿ. ಸೊ ನಿಮಗೆ ನಿಮ್ಮ ಬ್ಲೌಸ್ ಪೀಸ್ ಹೇಗಿರುತ್ತೆ, ದೊಡ್ಡದಿತ್ತು ಅಂತಂದರೆ ಹೇಗಾದರೂ ಇಟ್ಕೊಂಡು ಕಟ್ ಮಾಡ್ಕೋಬೋದು, ಚಿಕ್ಕದಿತ್ತು ಅಂತಂದರೆ ಅಡ್ಜಸ್ಟ್ ಮಾಡಿ ಕಟ್ ಮಾಡಬೇಕಾಗುತ್ತೆ. ಈ ರೀತಿ ಉಳ್ಕೊಂಡಿರೋಂಥ ಪೀಸಲ್ಲಿ ಮತ್ತೆ ಸ್ಲೀವ್ಸ್ನ ಈಗಿಟ್ಟು ಆ ಕಡೆ ಈ ಕಡೆ ಹೇಗಿದ್ದರೂ ಕೂಡ ಪೀಸ್ನ ಅಟ್ಯಾಚ್ ಮಾಡಬೇಕಲ್ವ. ಈ ಅಟ್ಯಾಚ್ ಮಾಡಬೇಕಾಗಿರೋಂಥ ಪೀಸ್ನು ಕೂಡ ಎಕ್ಸ್ಟ್ರಾ ಕಟ್ ಮಾಡ್ಕೋತಾ ಇದ್ದೀನಿ. ಯಾಕಂತಂದರೆ ಅಲ್ಲಿ ನಾವು ಲೈನಿಂಗ್ ಮಾತ್ರ ಅಟ್ಯಾಚ್ ಮಾಡ್ಬೋದಲ್ವ, ಅದಕ್ಕೋಸ್ಕರ. ಸೊ ಇದಿಷ್ಟು ಕಟಿಂಗ್ ಆದಮೇಲೆ ಮತ್ತೆ ಇವಾಗ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೋಬೇಕು. ಈಗ ಉಳ್ಕೊಂಡಿರೋಂಥ ಪೀಸ್ನ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಿಕೊಂಡು ಅಲ್ಲಿ ನಾನು ಬೆಲ್ಟ್ ಪಟ್ಟಿನೂ ಕೂಡ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಸೊ ಇದಿಷ್ಟೇ. ಇದು ನಿಮಗೆ ಪೀಸಲ್ಲಿ ಕಟ್ ಮಾಡೋದಕ್ಕೆ ಬರಲ್ಲ ಅಂತ ಅನ್ನೋರಿಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಇದನ್ನು ಕೂಡ ರೆಡಿ ಮಾಡಿದ್ದೀನಿ ನೋಡಿ.
ಇವಾಗ ಇದಿಷ್ಟು ಕಟಿಂಗ್ ಮಾಡ್ಕೊಂಡಾಯಿತು. ಇವಾಗ ಉಕ್ಸ್ಪಟ್ಟಿ ಮತ್ತು ಉಕ್ಸ್ಪಟ್ಟಿಗೆ ನಾವು ಲೈನಿಂಗ್ನೇ ಹಾಕ್ಬೋದು, ಕಾಜಾಪಟ್ಟಿಗೆ ಈ ರೀತಿ ಪೀಸ್ನ ಕಟ್ ಮಾಡಿಕೊಂಡೆ. ಇವಾಗ ಇದನ್ನು ಸ್ಟಿಚ್ ಮಾಡೋಣ ಬನ್ನಿ. ಫಸ್ಟು ಇವಾಗ ಸ್ಲೀವ್ಸ್ಗೆ ನಾವು ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಇದಿಷ್ಟನ್ನು ಕೂಡ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀವಿ ಅಲ್ವಾ. ಇವಾಗ ನಾನು ಸ್ಲೀವ್ಸಿಂದ ಇದನ್ನು ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ಸ್ಲೀವ್ಸ್ಗೆ ಬಟ್ಟೆನ ಅಟ್ಯಾಚ್ ಮಾಡಿಕೊಂಡು ಸ್ಲೀವ್ಸ್ಗಳನ್ನ ರೆಡಿ ಮಾಡ್ಕೊಂಡು ಬಿಡೋಣ. ಎರಡು ಸ್ಲೀವ್ಸ್ಗಳನ್ನೂ ಕೂಡ ನೋಡಿ ಈ ರೀತಿ ಓಪನ್ ಮಾಡಿಕೊಂಡು ಸ್ವಲ್ಪ ಬಟ್ಟೆನ ನಾವು ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಈ ಕಡೆ ಸೈಡ್ ಮಾತ್ರ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಹಾಗೆಯೇ ಈ ರೀತಿ ಉಲ್ಟಾ ತಿರುಗಿಸ್ಕೊಂಡು ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಇನ್ನೊಂದು ಪೀಸ್ನು ಕೂಡ ಅದೇ ರೀತಿ ಒಂದು ಸ್ಟಿಚ್ ಹಾಕೋಬೇಕು. ಫಸ್ಟು ಅದನ್ನು ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇವಾಗ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ಇಟ್ಕೊಳ್ಬೇಕು. ನೋಡಿ ಈ ರೀತಿ ನೀವು ಸ್ಲೀವ್ಸ್ಗೂ ಕೂಡ ಥ್ರೆಡ್ ಪೈಪಿಂಗ್ ಹಾಕ್ತೀನಿ ಅಂತಂದರೆ ಸ್ಲೀವ್ಸ್ಗೂ ಕೂಡ ಥ್ರೆಡ್ ಪೈಪಿಂಗ್ನ ಹಾಕೋಬೋದು. ಇಲ್ಲ ಅಂತಂದರೆ ಈ ರೀತಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಅಲ್ವಾ, ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಫಸ್ಟು 1/2 ಇಂಚ್ಗೆ ಈ ರೀತಿ ಸ್ಲೀವ್ಸ್ದು ಕೆಳಗಡೆ ನಾವು ಸ್ಟಿಚ್ ಮಾಡ್ಕೋಬೇಕು. ಅದನ್ನು ಓಪನ್ ಮಾಡಿಕೊಂಡು ಮತ್ತೆ ಈ ರೀತಿ ರೆಡಿ ಮಾಡ್ಕೋಬೇಕು. ಅದನ್ನು ಮತ್ತೆ ಇನ್ನೊಂದು ಸ್ಟಿಚ್ನ ಹಾಕೋಬೇಕು. ನೋಡಿ ಈ ರೀತಿ ಸ್ಟಿಚ್ ಹಾಕೊಂಡಾದಮೇಲೆ ಮತ್ತೆ ಇವಾಗ ಮೇಲ್ಗಡೆ ಕೂಡ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಪೀಸ್ ಎಲ್ಲನೂ ಕಟ್ ಮಾಡ್ಕೊಳ್ತು ಅಂತಂದರೆ ಸ್ಲೀವ್ಸ್ ಅನ್ನೋದು ಕೂಡ ರೆಡಿಯಾಗಿ ಹೋಗುತ್ತೆ. ನೋಡಿ ಈ ರೀತಿ ಎರಡು ಸ್ಲೀವ್ಸು ಕೂಡ ಅದೇ ರೀತಿ ರೆಡಿ ಮಾಡ್ಕೋಬೇಕು. ನೋಡಿ ಇನ್ನೊಂದು ಸ್ಲೀವ್ಸು ಕೂಡ ರೆಡಿ ಆಯಿತು. ಸೊ ಸ್ಲೀವ್ಸ್ದು ಕತೆ ಮುಗೀತು. ಇವಾಗ ನೆಕ್ಸ್ಟ್ ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ರೀತಿ ಬೆಲ್ಟ್ ಪಟ್ಟಿನ ರೆಡಿ ಮಾಡ್ಕೊಳ್ಳೋಣ. ಬೆಲ್ಟ್ ಪಟ್ಟಿನ ಎರಡೂ ಕೂಡ ಈ ರೀತಿ ಆಪೋಸಿಟಲ್ಲಿ ಇಟ್ಟು ನೋಡಿ ಒಂದ್ರ ಮೇಲ್ಗಡೆ ಒಂದು ಇಟ್ಟು ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿಕೊಂಡೆ. ಮತ್ತೆ ಓಪನ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಹೀಗೆ ಇದಿಷ್ಟು ಸ್ಟಿಚ್ ಹಾಕೊಂಡಾದಮೇಲೆ ಫ್ರಂಟ್ ಪಾರ್ಟಲ್ಲಿ ನಾವು ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡಬೇಕು. ಬಲಗಡೆ ಬರೋ ಥರ ನಾವು ಅಟ್ಯಾಚ್ನ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ ಈ ರೀತಿ ಬ್ಲೌಸಲ್ಲಿ ಬಲಗಡೆ ಸೈಡಲ್ಲಿ ಯಾವುದು ಬರುತ್ತೆ ನಿಮಗೆ ಅದನ್ನು ಈ ರೀತಿ ಇಟ್ಕೊಂಡು ಉಲ್ಟಾ ತಿರುಗಿಸ್ಕೊಳ್ಳಿ. ನೋಡಿ ಹೀಗೆ ಉಲ್ಟಾ ತಿರುಗಿಸ್ಕೊಂಡು ಅದ್ರ ಮೇಲ್ಗಡೆ ನೀವು ಪೈಪಿಂಗ್ನ ಹಾಕೋಬೇಕು. ಆವಾಗ ಇನ್ವಿಸಿಬಲ್ ಆಗಿ ನಿಮಗೆ ಪೈಪಿಂಗ್ ಅನ್ನೋದು ರೆಡಿ ಆಗುತ್ತೆ. ನೋಡಿ ಈ ರೀತಿ ಇಟ್ಕೊಂಡು ಫಸ್ಟು ಪೈಪಿಂಗ್ದು ಎಡ್ಜಸ್ ಎಲ್ಲಿದೆ, ಸೊ ಪೈಪಿಂಗ್ ಹಾಕೋದಕ್ಕೆ ಬರಲ್ಲ ಅಂತಂದರೆ ನನಗೆ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ, ನಾನು ಸುಮಾರು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಇದನ್ನು ಇದ್ರ ಮೇಲ್ಗಡೆ ಇವಾಗ ಉಲ್ಟಾ ಇಟ್ಕೊಳ್ಳಿ. ಉಲ್ಟಾ ಇಟ್ಕೊಂಡು ಅದ್ರ ಮೇಲ್ಗಡೆ ಸ್ಟಿಚ್ ಹಾಕ್ಕೊಂಡ್ರೆ ಅದು ಎಲ್ಲಿ ನೀವು ಮೊದಲು ಹೊಲಿಗೆ ಹಾಕಿದ್ದೀವಿ ಅಲ್ವಾ, ಅದು ಹೊಲಿಗೆ ಮೇಲೇ ಬಂತು ಅಂತಂದರೆ ನಿಮಗೆ ಸ್ಟಿಚ್ ಅನ್ನೋದು ರೆಡಿ ಆಗುತ್ತೆ. ಈ ರೀತಿ ನಾಚ್ ಹಾಕ್ಕೊಳ್ಳಿ. ನಾಚ್ ಹಾಕೋದ್ರಿಂದ ಪೈಪಿಂಗ್ ಅನ್ನೋದು ನೀಟಾಗಿ ಕೂರುತ್ತೆ. ಸೊ ಅದಾದಮೇಲೆ ಈ ರೀತಿ ಮೇಲ್ಗಡೆ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇವಾಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ನಾವು ಇವಾಗ ಪೀಸ್ ಎಲ್ಲನೂ ಕೂಡ ಕಟಿಂಗ್ ಮಾಡಿ ತೆಗೆದುಬಿಡೋಣ. ಮತ್ತು ಈ ಕಡೆ ಸೈಡು ಕೂಡ ಅಷ್ಟೇ ಅದೇ ರೀತಿ ಬಟ್ಟೆ ಆ ಕಡೆ ಈ ಕಡೆ ಹೋಗದೇ ಇರೋ ರೀತಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸೊ ನಾನು ಆಲ್ರೆಡಿ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡೋದನ್ನು ತೋರಿಸಿದೆ ಅಲ್ವಾ, ಆ ಡಾಟ್ಗಳು ಎಲ್ಲೆಲ್ಲಿಗೆ ಬರುತ್ತೆ ಅಲ್ಲಿ ಸ್ಟಿಚ್ ಮಾಡಿಕೊಂಡು ಈ ರೀತಿ ರಫ್ ಮಾಡ್ಕೊಳ್ಳಿ. ಸೊ ಈ ರೀತಿ ರಫ್ ಮಾಡ್ಕೊಂಡಾದಮೇಲೆ ಮತ್ತೆ ಕೆಳಗಡೆ ಡಾಟ್ ಕೂಡ ಅದೇ ರೀತಿ ಸ್ಟಿಚ್ ಮಾಡಿಕೊಂಡು ರಫ್ ಮಾಡ್ಕೊಂಡು ಇವಾಗ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಹಾಗೆಯೇ ಎರಡು ಸೈಡ್ ಕೂಡ ನೋಡಿ ರೆಡಿ ಆಯಿತು. ಎರಡು ಸೈಡ್ಗೂ ಕೂಡ ಈ ರೀತಿ ಬೆಲ್ಟ್ ಪಟ್ಟಿನ ಇಟ್ಕೊಳ್ಳಿ. ಪಟ್ಟಿನ ಇಟ್ಕೊಂಡು ನಾವು ಹೇಗೆ ಇಟ್ಕೊಂಡಿದ್ವಿ ಅಲ್ವಾ ಅದೇ ರೀತಿ ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಡಾಟ್ ಹತ್ರ ಒಂದು ಸ್ವಲ್ಪ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಿಕೊಂಡು ಮತ್ತೆ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡಾದಮೇಲೆ ಓಪನ್ ಮಾಡಿಕೊಂಡು ಲೆಂತ್ ಕರೆಕ್ಟ್ ಇದೆಯಾ ಅಂತ ಅಳತೆ ಬ್ಲೌಸಿಂದ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಾದಮೇಲೆ ನಮಗೆ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇದು ಕರೆಕ್ಟಾಗಿದೆ, ಅದನ್ನು ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು, ಅದ್ರ ಮೇಲ್ಗಡೆ ಇಡಬೇಕು. ಅದನ್ನು ಎತ್ಕೊಂಡು ಲೈನಿಂಗ್ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಕೂಡ ಅಷ್ಟೇ ನಾನು ಸಪ್ರೇಟ್ ವೀಡಿಯೋನ ಮಾಡಿದ್ದೀನಿ. ಯಾರಿಗೆಲ್ಲ ಡೌಟ್ಸ್ ಇದೆ ಸೊ ಸಪ್ರೇಟು ನಿಧಾನಕ್ಕೆ ವೀಡಿಯೋನ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡಿ. ಇವಾಗ ಇದಕ್ಕೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳೋಣ. ಇವಾಗ ಇದಿಷ್ಟು ಮಾಡಿದ್ಮೇಲೆ ಇದು ಕೂಡ ನಿಮಗೆ ರೆಡಿ ಆಯಿತು. ನೋಡಿ ಈ ಕಡೆ ಪೀಸ್ನು ಕೂಡ ಅದೇ ರೀತಿ ರೆಡಿ ಮಾಡ್ಕೋಬೇಕು. ಇದು ಓಪನ್ ಮಾಡ್ತು ಅಂತಂದರೆ ಎಕ್ಸ್ಟ್ರಾ ಪೀಸ್ ಎಲ್ಲನೂ ಕೂಡ ಕಟಿಂಗ್ ಮಾಡಿ ತೆಗೆದುಬೇಡಿ, ಸ್ಟ್ರೈಟ್ ಇರೋ ಥರ ನೋಡ್ಕೊಳ್ಳಿ. ಇನ್ನೊಂದು ಸಲ ಇದನ್ನು ಓಪನ್ ಮಾಡ್ಕೊಂಡ್ಮೇಲೂ ಕೂಡ ಇನ್ನೊಂದು ಸಲ ಅಳತೆ ಬ್ಲೌಸ್ನ ಇಟ್ಟು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಾವು ಕಟಿಂಗ್ ಮಾಡೋದು ಪರ್ಫೆಕ್ಟಾಗಿತ್ತು ಅಂತಂದರೆ ನೋಡಿ ಅಳತೆ ಬ್ಲೌಸಲ್ಲೂ ಕೂಡ ಕರೆಕ್ಟಾಗಿಯೇ ಬರುತ್ತೆ. ಸೊ ಇದನ್ನು ಕೂಡ ಅಷ್ಟೇ ಮತ್ತೆ ಇವಾಗ ಇದನ್ನು ಹೇಗೆ ರೆಡಿ ಮಾಡ್ಕೊಂಡ್ವಿ ಅಲ್ವಾ ಅದೇ ರೀತಿ ಇದನ್ನು ಕೂಡ ರೆಡಿ ಮಾಡ್ಕೊಳ್ಳಿ. ನೋಡಿ ಹೀಗೆ ಇಟ್ಕೋಬೇಕು, ಅದರದ್ದು ಆಪೋಸಿಟ್ ಸೈಡ್ ಇಟ್ಟು ನಾವು ಅಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ಮತ್ತು ಅದನ್ನು ಓಪನ್ ಮಾಡಿಕೊಂಡು ಫೋಲ್ಡಿಂಗ್ ಮಾಡ್ಕೋಬೇಕು. ನೋಡಿ ಹೀಗೆ ಓಪನ್ ಮಾಡಿಕೊಂಡು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಿ ಅದ್ರ ಮೇಲ್ಗಡೆ ಇಟ್ಟು ಅದನ್ನು ಲೈನಿಂಗ್ ಮೇಲ್ಗಡೆ ಇಟ್ಕೊಳ್ಳಿ. ಲೈನಿಂಗ್ ಮೇಲ್ಗಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸೊ ಇದು ಗೊತ್ತಾಯ್ತಲ್ವಾ, ಇದಕ್ಕೆ ಡಬಲ್ ಸ್ಟಿಚ್ ಹಾಕೊಳ್ತು ಅಂತಂದರೆ ನಿಮಗೆ ಈಸಿಯಾಗಿ ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಗುತ್ತೆ. ಇವಾಗ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ರೆಡಿ ಮಾಡ್ಕೊಳ್ಳೋಣ.
ನೋಡಿ ಡಬಲ್ ಸ್ಟಿಚ್, ಪ್ರತಿಯೊಂದಕ್ಕೂ ಕೂಡ ಡಬಲ್ ಸ್ಟಿಚ್ನ ಹಾಕೊಳ್ತಾ ಬನ್ನಿ. ಆವಾಗ ನಿಮಗೆ ಹೊಲಿಗೆ ಅನ್ನೋದು ಸ್ಟಿಫಾಗಿ ಕೂರುತ್ತೆ. ಇವಾಗ ಇದನ್ನು ಓಪನ್ ಮಾಡಿಕೊಂಡು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ರೆಡಿ ಮಾಡ್ಕೋಬೇಕು. ಕಾಜಾಪಟ್ಟಿ ರೆಡಿ ಮಾಡೋದಕ್ಕೆ ನಾನು 4 ಇಂಚಷ್ಟು ಬಟ್ಟೆನ ತಗೊಂಡಿದ್ದೀನಿ. ಸೊ ನಿಮಗೆ ಮೇನ್ ಫ್ಯಾಬ್ರಿಕಲ್ಲಿ ಬಟ್ಟೆ ಉಳ್ಕೋತು ಅಂತಂದರೆ ಮೇನ್ ಫ್ಯಾಬ್ರಿಕಲ್ಲೇ ತಗೊಳ್ಳಿ. ಇಲ್ಲ ಅಂತಂದರೆ ನೀವು ಲೈನಿಂಗ್ನಲ್ಲೂ ಕೂಡ ಕಾಜಾಪಟ್ಟಿನ ಮಾಡ್ಕೋಬೋದು. ಫಸ್ಟು ಒಂದು ಅರ್ಧ ಇಂಚ್ಗೆ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ಮೇಲ್ಗಡೆ ಪಾರ್ಟಲ್ಲಿ ನಿಮಗೆ ನೀಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಅದನ್ನು ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಿಬಿಟ್ಟು ಎಡ್ಜಸ್ಗೆ ಹೊಲಿಗೆ ಹಾಕೊಳ್ಳಿ. ಇದು ಒಂದು 4 ಇಂಚಿದೆ. 4 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಸೊ ಅದು ಕೆಳಗಡೆ 1 ಇಂಚಷ್ಟು ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಅದನ್ನು ಒಳಗಡೆಗೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡಾದಮೇಲೆ ಅದನ್ನು ಈ ರೀತಿ ಸ್ಟಿಚ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಡಬಲ್ ಸ್ಟಿಚ್ ಹಾಕ್ಕೊಂಡಾದಮೇಲೆ ಇವಾಗ ನಾವು ಎಲ್ಲಿ ಹೊಲಿಗೆ ಹಾಕಿರ್ತೀವಿ ಅಲ್ವಾ, ಅದನ್ನು ಈ ರೀತಿ ಫೋಲ್ಡ್ ಮಾಡಿದ್ದು ಹೊಲಿಗೆ ಬಂದು ಅಲ್ಲಿಗೆ ಬರಬೇಕು. ಆ ರೀತಿ ಮಧ್ಯಕ್ಕೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನೀವೇನಾದರೂ ಕೈಯಲ್ಲೇ ಮಾಡ್ತೀರಾ ಕಾಜನ ಅಂತಂದರೆ ಎಡ್ಜಸ್ಗೆ ಸ್ಟಿಚ್ ಹಾಕ್ಕೊಳ್ಳಿ. ನಾನು ಮಷೀನಲ್ಲೇ ಕಾಜ ಮಾಡ್ತಿರೋದ್ರಿಂದ ಇಲ್ಲಿಗೆ ಸ್ಟಿಚ್ ಹಾಕ್ಕೊಂಡೆ. ನೋಡಿ ಈ ರೀತಿ ಇದನ್ನು ಕೂಡ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಚೆಕ್ ಮಾಡಿ. ಯಾರಿಗೆಲ್ಲ ಬರೋದಿಲ್ಲ ಅವರು ನೋಡಿ. ಈ ರೀತಿ ಫೋಲ್ಡಿಂಗ್ ಒಂದು ಲೈನ್ ಹಾಕ್ಕೊಳ್ಳಿ. ಹೀಗೆ ಈ ರೀತಿ ಸ್ಟ್ರೈಟ್ ತಗೊಳ್ಳಿ, ರಫ್ ಮಾಡಿ ಮತ್ತೆ ರಫ್ ಮಾಡಬೇಕು. ವಿ ಥರ ಬರಬೇಕು. ಇದು ಸ್ಟ್ರೈಟ್ ತಗೊಳ್ಬೇಕು ಮತ್ತು ಈ ರೀತಿ ರಫ್ ಮಾಡಬೇಕು. ವಿ ಥರ ಅದು ಕರೆಕ್ಟಾಗಿ ಬರೋ ಥರ ನೀವು ಅದನ್ನು ರೆಡಿ ಮಾಡ್ಕೋಬೇಕು. ಓಕೆನಾ? ಸೊ ನೋಡಿ ಕಾಜಾಪಟ್ಟಿ ಅನ್ನೋದು ರೆಡಿ ಆಯಿತು. ಸೊ ಇದರದ್ದು ಕೂಡ ಸಪ್ರೇಟ್ ವೀಡಿಯೋನ ಮಾಡಿದ್ದೀನಿ. ನಾನು ಇದನ್ನು ಕೂಡ ನಿಧಾನಕ್ಕೆ ನಿಮಗೆ ವೀಡಿಯೋ ಮಾಡ್ತು ಅಂತಂದರೆ ವೀಡಿಯೋ ಇನ್ನೂ ಕೂಡ ತುಂಬಾ ಲೆಂತಿ ಆಗಿಬಿಡುತ್ತೆ. ಆವಾಗ ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಆಗುತ್ತೆ. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಕೂಡ ಇದು ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಸೊ ಇದಿಷ್ಟು ಆದಮೇಲೆ ಮತ್ತೆ ಇವಾಗ ಕಾಜಾಪಟ್ಟಿ ಸೈಡ್ ಉಕ್ಸ್ಪಟ್ಟಿ ಕಡೆಯನ್ನು ರೆಡಿ ಮಾಡ್ಕೋಬೇಕು. ಕಾಜಾಪಟ್ಟಿ ರೆಡಿ ಆಯ್ತಲ್ವ. ಇವಾಗ ಉಕ್ಸ್ಪಟ್ಟಿ ಕಡೆ ಕೂಡ ಅಷ್ಟೇ ನೋಡಿ 3 ಇಂಚಷ್ಟು ಬಟ್ಟೆನ ತಗೊಂಡಿದ್ದೀನಿ. ಒಂದು ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಇದನ್ನು ಇದ್ರ ಮೇಲ್ಗಡೆ ಇಟ್ಟು ಒಂದು ಅರ್ಧ ಇಂಚಿಗೆ ನೀವು ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಕೆಳಗಡೆ ಒಂದು ಅರ್ಧ ಇಂಚು ಬಿಟ್ಟು ಅದನ್ನು ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಇದಕ್ಕೂ ಕೂಡ ಅಷ್ಟೇ ಡಬಲ್ ಸ್ಟಿಚ್ನ ಹಾಕೋಬೇಕು. ಡಬಲ್ ಸ್ಟಿಚ್ ಹಾಕೊಂಡಾದಮೇಲೆ ಓಪನ್ ಮಾಡಿಕೊಂಡು ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಅದನ್ನು ಇದ್ರ ಹಿಂದೆಗೆ ಫೋಲ್ಡ್ ಮಾಡಿ ನೀಟಾಗಿ ಫೋಲ್ಡಿಂಗ್ ಮಾಡಿಕೊಂಡು ಫಸ್ಟ್ ಈ ರೀತಿ ರಫ್ ಮಾಡ್ಕೊಳ್ಳಿ. ರಫ್ ಮಾಡ್ಕೊಂಡಾದಮೇಲೆ ಅದನ್ನು ಮತ್ತೆ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಒಳಗಡೆಗೆ ಈ ರೀತಿ ಹಾಕ್ಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಸೊ ನೋಡಿ ಎರಡೂ ಕೂಡ ಈ ರೀತಿ ರೆಡಿ ಆಯ್ತಲ್ವ. ಇದನ್ನು ರೆಡಿ ಆದಮೇಲೆ ಇವಾಗ ಬ್ಯಾಕ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಬ್ಯಾಕ್ ಪಾರ್ಟ್ಗೆ ಫಸ್ಟು ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಥ್ರೆಡ್ ಪೈಪಿಂಗ್ನ ತಂದು ಇದ್ರ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಇದ್ರ ಮೇಲ್ಗಡೆ ಈ ರೀತಿ ಇಟ್ಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಅದು ಪೈಪಿಂಗು ಎಲ್ಲಿಗೆ ಇದೆ ಅಲ್ವಾ ಅಲ್ಲಿ ಎಡ್ಜಸ್ಗೆ ಕೊನೆಗೆ ಸ್ಟಿಚ್ ಮಾಡ್ಕೊಳ್ಬೇಕು ನೀವು. ಸೊ ನಾನು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಥ್ರೆಡ್ ಪೈಪಿಂಗ್ದು ಸುಮಾರು ವೀಡಿಯೋಸ್ ನನ್ನ ಚಾನಲಲ್ಲಿ ಇದೆ. ಸೊ ಚೆಕ್ ಮಾಡಿ. ಆವಾಗ ನಿಮಗೆ ಈಸಿಯಾಗಿ ಥ್ರೆಡ್ ಪೈಪಿಂಗ್ ಅನ್ನೋದು ರೆಡಿ ಆಗುತ್ತೆ. ಇದನ್ನು ಇದ್ರ ಮೇಲ್ಗಡೆ ಇಟ್ಟು ನೋಡಿ ಇದ್ರ ಮೇಲ್ಗಡೆ ಈ ರೀತಿ ಉಲ್ಟಾ ಇಟ್ಕೋಬೇಕು. ಇದು ನಾವು ಸೀದಾ ಅಲ್ಲಿ ರೆಡಿ ಮಾಡಿದ್ದೀವಿ. ಉಲ್ಟಾ ಇಟ್ಕೋಬೇಕು. ಅದಕ್ಕೂ ಮುಂಚೆ ಫಸ್ಟು ಕೆಳಗಡೆ ಒಂದು ಅರ್ಧ ಇಂಚಕ್ಕೆ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಬಿಡೋಣ. ಸ್ಟಿಚ್ ಮಾಡ್ಕೊಂಡಾದಮೇಲೆ ಇವಾಗ ನಾವು ಮೇಲ್ಗಡೆ ಸೈಡು ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಇನ್ನೌಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ ಇವಾಗ ನಾವು ಹಿಂದ್ಗಡೆ ಹೊಲಿಗೆ ಕಾಣಿಸ್ತಾ ಇರುತ್ತೆ. ಎಲ್ಲಿ ಹೊಲಿಗೆ ಇರುತ್ತೆ ಅದ್ರ ಮೇಲ್ಗಡೆನೇ ನೀವು ಸ್ಟಿಚ್ ಹಾಕೊಳ್ತಾ ಬರಬೇಕು. ನೋಡಿ ಈ ರೀತಿ ಸ್ಟಿಚ್ ಹಾಕೊಂಡಾದಮೇಲೆ ಎಕ್ಸ್ಟ್ರಾ ಪೀಸೆಲ್ಲನೂ ಕೂಡ ಕಟ್ಟಿಂಗ್ ಮಾಡಿ ತೆಗೆದುಬಿಡೋಣ. ಸೊ ಕಟಿಂಗ್ ಮಾಡಿ ತೆಗೆದಾದ್ಮೇಲೆ ಒಂದು ಈ ರೀತಿ ನಾಚ್ ಹಾಕ್ಕೊಳ್ಬೇಕು. ನಾಚ್ ಹಾಕೊಳ್ಳೋದ್ರಿಂದ ಪೈಪಿಂಗ್ ಅನ್ನೋದು ಆ ಕಡೆ ಸೈಡಲ್ಲಿ ನೀಟಾಗಿ ಕೂರುತ್ತೆ. ನೋಡಿ ಈ ರೀತಿ ಉಲ್ಟಾ ತಿರುಗಿಸ್ಕೊಳ್ಳಿ. ಉಲ್ಟಾ ತಿರುಗಿಸ್ಕೊಂಡಾದ್ಮೇಲೆ ಮತ್ತೆ ಅದ್ರ ಮೇಲ್ಗಡೆ ಹೊಲಿಗೆ ಹಾಕೋಬೋದು. ನಿಮಗೆ ಹೊಲಿಗೆ ಬೇಕಾಗಿಲ್ಲ ಅಂತಂದರೆ ನೀವು ಐರನ್ ಕೂಡ ಮಾಡಿಬಿಟ್ರೆ ಅದೇ ರೀತಿ ನೀಟಾಗಿ ಕೂರುತ್ತೆ. ಬಟ್ ಹಿಂದ್ಗಡೆ ನೀವು ಡಬಲ್ ಸ್ಟಿಚ್ನ ಹಾಕೋಬೇಕಾಗುತ್ತೆ. ನೋಡಿ ಈ ರೀತಿ ಸ್ಟಿಚ್ ಹಾಕೊಂಡಾದ್ಮೇಲೆ ಮತ್ತೆ ಕೆಳಗಡೆ ಪಾರ್ಟಲ್ಲೂ ಕೂಡ ಸ್ವಲ್ಪ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಅದನ್ನು ಕೂಡ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಬಟ್ಟೆ ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಹೋಗಬಾರ್ದು. ಆ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ಸೊ ಇದಿಷ್ಟು ಸ್ಟಿಚ್ ಹಾಕೊಂಡಾದಮೇಲೆ ಎಕ್ಸ್ಟ್ರಾ ಪೀಸ್ ಇರೋವಂಥದ್ದನ್ನು ಆ ಕಡೆ ಈ ಕಡೆ ಸೈಡ್ ಹಾರ್ಮಲ್ ಹತ್ರ ಕೂಡ ಸ್ಟಿಚ್ ಮಾಡ್ಕೊಂಡ್ಬಿಡಿ. ಎಕ್ಸ್ಟ್ರಾ ಪೀಸ್ ಎಲ್ಲನೂ ಕಟಿಂಗ್ ಮಾಡಿ ತೆಗೆದುಬಿಟ್ರೆ ಆಯಿತು. ಸೊ ಬ್ಯಾಕ್ ಪಾರ್ಟ್ ಕೂಡ ರೆಡಿ ಆಯಿತು. ನಿಮಗೆ ಇದು ಗೊತ್ತಾಯ್ತಲ್ವ, ಇದರಲ್ಲಿ ಏನೂ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ವಿಡಿಯೋ ಫಾಸ್ಟಾಗಿದ್ದರೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದ್ರಿಂದ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಡಿ ಈ ಕಡೆ ಸೈಡ್ ಕೂಡ ಅದೇ ರೀತಿ ರೆಡಿ ಮಾಡಿಕೊಂಡು ಇವಾಗ ಬ್ಯಾಕ್ದು ಡಾಟ್ನ ಇಟ್ಕೊಳ್ಳೋಣ. ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಎರಡೂ ಸೈಡ್ ಕೂಡ ಒಂದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಡಾಟ್ ಪಾಯಿಂಟ್ ಹಿಡಿದ್ರೆ ನಿಮ್ಗೆ ಎರಡೂ ಸೈಡ್ ಕೂಡ ಒಂದೇ ಸಮನಾಗಿ ಡಾಟ್ ಪಾಯಿಂಟ್ ಅನ್ನೋದು ಬರುತ್ತೆ.
ಈ ಕಡೆ ಸೈಡ್ ಕೂಡ ಅದೇ ರೀತಿ ಇಟ್ಕೋಬೇಕು. ಇಟ್ಕೊಂಡು ಅದನ್ನು ಮತ್ತೆ ಈ ರೀತಿ ರಫ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಬ್ಯೂಟಿಫುಲ್ಲಾಗಿ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಯಿತು. ಸೊ ಇದನ್ನು ಇವಾಗ ಭುಜನ ಅಟ್ಯಾಚ್ ಮಾಡ್ಕೊಳ್ಳೋಣ. ಫಸ್ಟ್ ಈ ರೀತಿ ಈ ಪೀಸ್ನ ತಂದು ಮೇಲ್ಗಡೆ ಇಟ್ಟು ಒಂದು ಅರ್ಧ ಇಂಚಷ್ಟು ಗ್ಯಾಪ್ಗೆ ರಫ್ ಮಾಡ್ಕೊಳ್ಳಿ. ಮತ್ತು ಆ ಕಡೆ ಎರಡು ಸೈಡ್ ಕೂಡ ರಫ್ ಮಾಡ್ಕೋಬೇಕು. ನೋಡಿ ಈ ರೀತಿ ಭುಜ ಅಟ್ಯಾಚ್ ಮಾಡ್ಕೊಳ್ಳಿ. ಮತ್ತು ಇನ್ನು ಒಂದು ಸ್ವಲ್ಪ 1/4 ಇಂಚಷ್ಟು ಬಟ್ಟೆನ ಒಳಗಡೆ ಫೋಲ್ಡ್ ಮಾಡಿ. ಯಾಕಂತಂದರೆ ವೇರ್ ಮಾಡಿದಾಗ ನಿಮಗೆ ಅದು ಈಚೆ ಬರಬಾರ್ದು ಅಂತ ನಾನು ಆ ರೀತಿ ಮಾಡ್ತೀನಿ. ಸೊ ನಿಮಗೂ ಕೂಡ ಅಷ್ಟೇ, ವೇರ್ ಮಾಡಿದಾಗ ಈಚೆ ಬರಬಾರ್ದು ಅಂದರೆ ಈ ರೀತಿ ನೀವು ಕೂಡ ಫಾಲೋ ಮಾಡಿ, ಓಕೆನಾ. ಸೊ ಇದಿಷ್ಟು ಆದಮೇಲೆ ಇವಾಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು. ಇದನ್ನು ಕೂಡ ಅಷ್ಟೇ ಅದೇ ರೀತಿ ಈ ರೀತಿ ಒಳಗಡೆಗೆ ಎರಡನ್ನೂ ಕೂಡ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡಿ. ಇವಾಗ ಎರಡು ಒಂದು ಸಮ ಇದೆಯಾ ಅಂತ ಫಸ್ಟು ನೋಡ್ಕೊಳ್ಳಿ. ಇದು ಹೆಚ್ಚು ಕಡಿಮೆ ಏನಕ್ಕೆ ಬರುತ್ತೆ ಅಂತಂದರೆ, ನಾವು ಕೆಳಗಡೆ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿರೋದು ಸ್ವಲ್ಪ ದೊಡ್ಡದಾಗಿ ಅಟ್ಯಾಚ್ ಮಾಡಿದರೆ ಹೆಚ್ಚು ಕಡಿಮೆ ಬರುತ್ತೆ. ಆವಾಗ ನೀವು 4th ಡಾಟ್ ಇಟ್ಕೋತು ಅಂತಂದರೆ ನಿಮಗೆ ಕರೆಕ್ಟಾಗಿ ಕೂರುತ್ತೆ. ಸೊ 4th ಡಾಟ್ ಏನು ಅವಶ್ಯಕತೆ ಇರೋದಿಲ್ಲ. ಈ ರೀತಿ ನಿಮಗೆ ಒಂದು ಉದ್ದ ಒಂದು ತುಂಡ ಬಂದಾಗ ನಿಮಗೆ 4th ಡಾಟ್ ಅನ್ನೋದು ಅವಶ್ಯಕತೆ ಇದ್ದೇ ಇರುತ್ತೆ. ಇದಿಷ್ಟು ಆದಮೇಲೆ ಇವಾಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಸ್ಲೀವ್ಸ್ನ ನೀಟಾಗಿ ಇಟ್ಕೊಳ್ಳಿ. ಇಟ್ಕೊಂಡಾದಮೇಲೆ ಅದನ್ನು ನಾನು ಲಾಸ್ಟಲ್ಲಿ ಸ್ಟಿಚಿಂಗ್ ಮಾಡುವಾಗ ಫ್ರಂಟ್ ಶೇಪ್ ತೆಗಿತೀನಿ ಅಂದೆ ಅಲ್ವಾ, ಒಂದು ಅರ್ಧ ಇಂಚು ಹಿಂದೆಗೆ ಎಳ್ಕೊಳ್ಳಿ. ಹಿಂದೆ ಎಳ್ಕೊಂಡಾದಮೇಲೆ ಫ್ರಂಟ್ ಶೇಪ್ ಅನ್ನೋದು ಆ ಕಡೆ ಬಂತು. ಇನ್ನೊಂದು ಸ್ಲೀವ್ಸ್ನೂ ಕೂಡ ಅದೇ ರೀತಿ ಇಟ್ಕೊಂಡು ಇದನ್ನೇ ಮೇಲ್ಗಡೆ ಎಳ್ಕೊಳ್ಳಿ. ಈ ಕಡೆ ಸೈಡ್ ಬರಬೇಕು. ಆ ರೀತಿ ಅಲ್ಲೂ ಕೂಡ ಕಟಿಂಗ್ ಮಾಡ್ಕೊಳ್ತು ಅಂತಂದರೆ ನಿಮಗೆ ಕರೆಕ್ಟಾಗಿ ಎರಡೂ ಸ್ಲೀವ್ಸು ಕೂಡ ರೆಡಿ ಆಗುತ್ತೆ. ಸೊ ಇದನ್ನು ಕೂಡ ಅಷ್ಟೇ ಸಪ್ರೇಟ್ ವೀಡಿಯೋನ ಮಾಡಿದ್ದೀನಿ, ಸ್ಲೀವ್ಸ್ದು ಶೇಪ್ ತೆಗಿಯೋದು ಹೇಗೆ ಅಂತ ಅಂದ್ಬಿಟ್ಟು. ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ನನ್ನ ಚಾನಲ್ನಲ್ಲಿ ಜಾಸ್ತಿ ಏನು ವೀಡಿಯೋಸ್ ಇಲ್ಲ, ನೀವು ಚೆಕಿಂಗ್ ಮಾಡ್ಬೋದು. ಚೆಕ್ ಮಾಡಿದ ತಕ್ಷಣ ನಿಮಗೆ ಸಿಗುತ್ತೆ. ಪ್ರತಿಯೊಂದನ್ನು ಕೂಡ ಡೀಟೇಲಾಗಿ ನಿಮಗೆ ವೀಡಿಯೋನ ಮಾಡಿದ್ದೀನಿ. ಇದಾದ ನಂತರ ಈ ರೀತಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಎರಡೂ ಸೈಡ್ ಕೂಡ ಅದೇ ರೀತಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಈ ಕಡೆ ಸೈಡು ಅಷ್ಟೇ ಭುಜದಿಂದ ಈ ಕಡೆ ಸೈಡ್ನ ಈ ರೀತಿ ಇಟ್ಕೊಳ್ಳಿ. ಈ ಕಡೆ ಸೈಡ್ ಇಟ್ಕೊಂಡು ಇಲ್ಲೂ ಕೂಡ ಅಷ್ಟೇ ಅರ್ಧ ಇಂಚಷ್ಟು ಬಟ್ಟೆನ ಈ ರೀತಿ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಎರಡೂ ಸ್ಲೀವ್ಸ್ನ ಕೂಡ ಅದೇ ರೀತಿ ರೆಡಿ ಮಾಡ್ಕೋಬೇಕು. ಇದಕ್ಕೆ ಇವಾಗ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಪ್ರತಿಯೊಂದಕ್ಕೂ ಅಷ್ಟೇ ಡಬಲ್ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕು ನೀವು. ಈ ರೀತಿ ಡಬಲ್ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಈ ಕಡೆ ಸೈಡ್ ಕೂಡ ಅಷ್ಟೇ ನಾವು ಈ ಕಡೆ ಸೈಡು ಹೇಗೆ ಫ್ರಂಟ್ ಶೇಪ್ ತಗೊಂಡಿರೋದು, ನಾವು ಫ್ರಂಟ್ ಶೇಪ್ ತೆಗ್ದಿರೋದು ಫ್ರಂಟ್ಗೆ ಬರಬೇಕು. ಆ ರೀತಿ ನೀವು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕಟ್ ಮಾಡ್ಕೊಂಡು ಎಕ್ಸ್ಟ್ರಾ ಪೀಸ್ ಎಲ್ಲನೂ ಕೂಡ ಇದನ್ನು ಕೂಡ ಅಷ್ಟೇ ಈ ರೀತಿ ನೀಟಾಗಿ ಮಧ್ಯಕ್ಕೆ ಫಸ್ಟ್ ಇಟ್ಕೊಳ್ಳಿ. ರಫ್ ಮಾಡ್ಕೊಳ್ಳಿ. ರಫ್ ಮಾಡಿಕೊಂಡು ಫ್ರಂಟ್ ಶೇಪ್ದು ಬಂದು ಫ್ರಂಟ್ ಶೇಪ್ಗೆ ಬರಬೇಕು, ಬ್ಯಾಕ್ ಸೈಡ್ ಬಂದು ಬ್ಯಾಕ್ ಸೈಡ್ಗೆ ಬರಬೇಕು. ಆ ರೀತಿ ಇಟ್ಕೊಂಡು ನೀವು ಸ್ಟಿಚ್ನ ಮಾಡ್ಕೋಬೋದು. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದನ್ನು ನಾನು ಪ್ರತಿಯೊಂದನ್ನು ಕೂಡ ನೆಕ್ ಆಗಿರ್ಬೋದು, ಹಾಗೆಯೇ ಥ್ರೆಡ್ ಪೈಪಿಂಗ್ ಆಗಿರ್ಬೋದು, ಹಾಗೆ ಸ್ಲೀವ್ಸು ಶೇಪ್ ತೆಗೆಯೋದು ಪ್ರತಿಯೊಂದನ್ನು ಕೂಡ ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ. ಹೇಳ್ದೆ ಅಲ್ವಾ, ನಿಮಗೆ ವೀಡಿಯೋ ಲೆಂತಿ ಆದರೆ 1 hour ವೀಡಿಯೋ ಆಗೋಗುತ್ತೆ, ಕಟಿಂಗು ಸ್ಟಿಚಿಂಗ್ ಎರಡೂ ಸೇರಿ. ಆವಾಗ ನಿಮಗೆ ವೀಡಿಯೋ ನೋಡೋದಕ್ಕೆ ಬೋರ್ ಆಗುತ್ತೆ, ಸ್ಕಿಪ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಫಸ್ಟ್ ಇದನ್ನು ಅಟ್ಯಾಚ್ ಮಾಡೋದನ್ನು ಪೂರ್ತಿಯಾಗಿ ಹೇಳ್ಕೊಟ್ಟಿದ್ದೀನಿ. ಸಪ್ರೇಟು ಅವನ್ನ ವೀಡಿಯೋನ ಮಾಡಿದ್ದೀನಿ. ಆವಾಗ ನಿಮಗೆ ಈಸಿ ಆಗುತ್ತೆ ಅಂತ ಅಷ್ಟೇ. ಸೊ ಇದಿಷ್ಟು ಎರಡು ಸ್ಲೀವ್ಸ್ನೂ ಕೂಡ ರೆಡಿ ಮಾಡ್ಕೊಂಡಾದಮೇಲೆ ಇವಾಗ ಸೈಡ್ ಫಿಟ್ಟಿಂಗ್ನ ಮಾಡ್ಕೊಳ್ಳೋಣ. ಸೈಡ್ ಫಿಟ್ಟಿಂಗ್ಗೆ ಫಸ್ಟು ಬ್ಯಾಕ್ ಪಾರ್ಟ್ನ ಮಧ್ಯಕ್ಕೆ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಫೋಲ್ಡಿಂಗ್ ಮಾಡಿ ಇಟ್ಕೊಳ್ಳಿ. ಎರಡೂ ಸೈಡ್ ಕೂಡ ಒಂದೇ ಸಮ ಬರಬೇಕು. ಆ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಲೀವ್ಸ್ದು ಕೂಡ ಅಷ್ಟೇ ಬ್ಯಾಕ್ ಪಾರ್ಟಿಂದ ಬ್ಯಾಕ್ ಪಾರ್ಟ್ಗೆ ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಿಕೊಂಡು ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಎರಡೂ ಸೈಡ್ ಕೂಡ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ, ಬ್ಯಾಕ್ ಪಾರ್ಟಲ್ಲಿ ಮಾತ್ರ. ಅದನ್ನು ಮಾರ್ಕ್ ಮಾಡ್ಕೊಂಡಾದಮೇಲೆ ಓಪನ್ ಮಾಡಿಕೊಂಡು ಮತ್ತೆ ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ನೀಟಾಗಿ ಇಟ್ಕೊಂಡು ಅಲ್ಲಿಗೆ ಒಂದೊಂದು ಗುಂಡ್ಪಿನ್ಗಳನ್ನ ಹಾಕೊಂಡ್ಬಿಡಿ. ಆವಾಗ ನಿಮ್ಗೇನಾಗುತ್ತೆ ಅಂತಂದರೆ ಬಟ್ಟೆ ಆ ಕಡೆ ಈ ಕಡೆ ಹೋಗೋದಿಲ್ಲ, ನೀಟಾಗಿ ರೆಡಿ ಆಗುತ್ತೆ. ಇಲ್ಲೂ ಅಷ್ಟೇ ಕಾಜಾಪಟ್ಟಿ ಸೈಡು ಕಾಜಾಪಟ್ಟಿನೇ ಅಳತೆ ತಗೊಳ್ಳಿ, ಉಕ್ಸ್ಪಟ್ಟಿ ಸೈಡು ಉಕ್ಸ್ಪಟ್ಟಿನೇ ಅಳತೆ ತಗೊಂಡು ಎರಡನ್ನೂ ಕೂಡ ಈ ರೀತಿ ನೀಟಾಗಿ ಇಟ್ಕೊಂಡು ಇಲ್ಲೂ ಕೂಡ ಅಷ್ಟೇ ಒಂದು ಪಿನ್ನ ಹಾಕ್ಕೊಂಡ್ಬಿಡಿ. ಸೊ ಈ ರೀತಿ ಪಿನ್ ಹಾಕೊಂಡಾದಮೇಲೆ ಫಸ್ಟ್ ಇವಾಗ ಸ್ಲೀವ್ಸ್ದು ಮುಂಭಾಗ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಸ್ಲೀವ್ಸ್ದು ಮುಂಭಾಗಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ಸ್ಲೀವ್ಸ್ದು ಮಧ್ಯನೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂತಂದರೆ ಅಲ್ಲಿ ನಿಮಗೆ ಲೂಸ್ ಆಗೋವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಸ್ಲೀವ್ಸ್ದು ಮಧ್ಯನೂ ಹಾಕ್ಕೊಂಡಾದಮೇಲೆ ಭುಜದಿಂದ ಆರ್ಮೋಲ್ವರೆಗೂ ಎಷ್ಟಿದೆ ಅನ್ನೋದನ್ನು ನೋಡ್ಕೊಳ್ಳಿ. ಈ ರೀತಿ ನೋಡಿ ಭುಜದಿಂದ ಇಟ್ಕೊಳ್ಳಿ. ಆರ್ಮೋಲ್ವರೆಗೂ ಕೂಡ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿ ನೀವು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ಅದು ಕರೆಕ್ಟ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಎರಡು ಸೈಡ್ ಕೂಡ ಅಷ್ಟೇ ಕಾಜಾಪಟ್ಟಿಯಿಂದ ಹಿಡಿದು ನೋಡಿ ಇಲ್ಲಿವರೆಗೂ ಕೂಡ ನೋಡ್ತಾ ಇದ್ದೀನಿ, ಎದೆ ಸುತ್ತಳ್ತೇನೆ ಕರೆಕ್ಟ್ ಇದೆ ಅಂದರೆ ನೀವು ಕಟಿಂಗ್ ಮಾಡಿರೋ ಅಂಥದ್ದು ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ಸೊ ಹಾಗೆಯೇ ಮಧ್ಯದಲ್ಲೂ ಕೂಡ ಇಟ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಸ್ಟಿಚ್ ಆದಮೇಲೆ ಇದಕ್ಕೆ ನೀವು 3 ಅಥವಾ 4 ಹೊಲಿಗೆನ
ಹಾಕ್ಕೊಳ್ಳಿ. ನಿಮ್ಮ ಕಡೆ ಎಷ್ಟು ಹೊಲಿಗೆ ಹಾಕ್ತೀರಾ ಅಷ್ಟು. ನಾನಿವಾಗ ಇದಕ್ಕೆ 4 ಹೊಲಿಗೆನ ಹಾಕಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಗೊತ್ತಾಯ್ತಲ್ವ ಎಷ್ಟು ಈಸಿಯಾಗಿ ರೆಡಿ ಮಾಡ್ಕೋಬೋದು ಅಂತ. ಇದಿಷ್ಟು ಇವತ್ತು ನಿಮ್ಗೆ ಹೇಳಿದ್ದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟನ್ನು ಕೂಡ ಸ್ಟಿಚ್ ಮಾಡ್ಕೊಂಡಾದಮೇಲೆ ಇವಾಗ ಇದನ್ನು ಓವರ್ಲಾಕ್ ಕೂಡ ಮಾಡಿ ರೆಡಿ ಮಾಡಿ ಇಟ್ಬಿಡ್ತೀನಿ. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡೋದ್ರಿಂದ ನಮಗೆ ಇನ್ನೊಂದಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೋಸ್ಕರ ಎನ್ಕರೇಜ್ ಆಗೋದಂಗೆ ಆಗುತ್ತೆ. ಬನ್ನಿ ಇವಾಗ ಇದನ್ನು ಓವರ್ಲಾಕ್ ಮಾಡಿದ್ರೆ ಇವಾಗ ನೋಡಿ ಇದನ್ನು ಸೈಡ್ ಪೀಸ್ನ ನೀಟಾಗಿ ಇಟ್ಕೊಂಡು ಇದನ್ನು ಓವರ್ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಓವರ್ಲಾಕ್ ಮಿಷಿನ್ ಇತ್ತು ಅಂತಂದರೆ ಈ ರೀತಿ ಓವರ್ಲಾಕ್ ಮಾಡಿ, ಓವರ್ಲಾಕ್ ಮಿಷಿನ್ ಇಲ್ಲ ಅಂತಂದರೂ ಕೂಡ ಹೇಗೆ ನಾವು ಸೈಡ್ನ ನಾವು ಲಾಕ್ ಮಾಡ್ಬೋದು ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ನನ್ನ ಚಾನಲ್ನಲ್ಲಿ. ಚೆಕ್ ಮಾಡಿ. ಯಾರಿಗೆಲ್ಲ ಓವರ್ಲಾಕ್ ಮಿಷಿನ್ ಇಲ್ಲ ಇರೋರು ಈ ರೀತಿ ಓವರ್ಲಾಕ್ನ ಮಾಡಬೇಡಿ, ಆವಾಗ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಸೊ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಅಂತ. ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.